ಖರೀದಿನ ಮಾಡ್ತೀವಿ ನಾವು ಶಸ್ತ್ರಾಸ್ತ್ರಗಳನ್ನು. ಪಾಕಿಸ್ತಾನಕ್ಕೆ ಭಾರತದಿಂದ ಆರ್ಥಿಕ ಹೊಡೆತ ಇದು. ಪಾಕಿಸ್ತಾನಕ್ಕೆ ನೆರವು ನೀಡದಂತೆ IMFಗೆ ಭಾರತ ಮನವಿಯನ್ನು ಮಾಡಿಕೊಂಡಿದೆ. ಇಂದು ಮಹತ್ವದ ಸಭೆ ನಡೆಸುತ್ತೆ IMF, ಅಂತಾರಾಷ್ಟ್ರೀಯ ಹಣಕಾಸು ಮಂಡಳಿ. ಭಾರತದ ದಾಳಿಯಿಂದ ತತ್ತರಿಸಿರುವಂತಹ ಪಾಕ್ಗೆ ಶಾಕ್ ಮೇಲೆ ಶಾಕ್, ಮತ್ತೊಂದು ಶಾಕ್ ಕೊಡುತ್ತಾ. ಹಾಗಾದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಬಳಿ ಸಾಲಕ್ಕೆ ಪಾಕಿಸ್ತಾನ ಮನವಿಯನ್ನ ಮಾಡಿಕೊಂಡಿದೆ. $7 ಶತಕೋಟಿ ಸಾಲಕ್ಕೆ ಮನವಿಯನ್ನ ಮಾಡಿಕೊಂಡಿದೆ. ಹಾಗಾಗಿ ಭಾರತ ಇಲ್ಲಿ IMFಗೆ ಹೇಳಿದೆ, ಮನವಿ ಮಾಡಿಕೊಂಡಿದೆ, ನೀವು ಅವ್ರಿಗೆ ಸಾಲ ಕೊಡಬೇಡಿ ಅಂತೇಳಿ. ಆ ಹಣವನ್ನು ಏನು ಮಾಡ್ತಾರೆ, ಹೋಗಿ ಭಯೋತ್ಪಾದಕರಿಗೆ ಕೊಡ್ತಾರೆ ಅವರು. ಹೀಗಾಗಿನೇ ಅವ್ರಿಗೆ ಹಣದ ಸಹಾಯವನ್ನು ಮಾಡಬೇಡಿ, ಪಾಕಿಸ್ತಾನವನ್ನು ಬೂದು ಪಟ್ಟಿಗೆ ಸೇರಿಸುವಂತೆ ಒತ್ತಾಯವನ್ನು ಮಾಡಿದ್ದಾರೆ. IMF ಬಳಿ ಪ್ರಬಲವಾದವನ್ನು ಮಂಡಿಸುತ್ತೆ ಭಾರತ. ಸಂಜೆ 7:30ಕ್ಕೆ IMF ಸಭೆ ಕರೆದಿದೆ. ಅಮೆರಿಕ ರಾಜಧಾನಿ ವಾಷಿಂಗ್ಟನ್ನಲ್ಲಿ IMFನ ಕಚೇರಿ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕ್ನ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಆರ್ಥಿಕವಾಗಿ ದಿಕ್ಕೆಟ್ಟು ಹೋಗಿದೆ ಪಾಕಿಸ್ತಾನ. ನೋಡಿ ಅಲ್ಲಿ ಹಣದುಬ್ಬರ ಯಾವ ರೀತಿಯಾಗಿದೆ, ನೀವು ನೋಡ್ತಾ ಇರ್ತೀರಿ ಅವಾಗ ವರದಿನ. ನಮ್ಮದಕ್ಕೂ ಮತ್ತು ಪಾಕಿಸ್ತಾನಕ್ಕೂ ಯಾವ ರೀತಿ ವ್ಯತ್ಯಾಸಗಳಿದೆ ಅಂಥೇಳಿ. ನಮ್ಮ ಸೇನೆ ಬಲವಾಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಾದಂತಹ ಆರ್ಥಿಕ ವ್ಯವಸ್ಥೆ ಕೂಡ ಬಹಳ ಮುಖ್ಯ ಆಗುತ್ತೆ. ಅವರ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳು ಈಗ ಖಾಲಿಯಾಗುವ ಹಂತಕ್ಕೆ ಬಂದಿದೆ. ಅದು ಬರೀ ಒಂದೇ ದಿನದಲ್ಲಿ ಭಾರತ ದಾಳಿ ಮಾಡಿದ ನಂತರ. ಅವರಿಗೆ ಭಯ ಕಾಡ್ತಾ ಇದೆ. ಈಗ ಹೆಂಗೆ ಕೊಂಡ್ಕೊಳ್ಬೇಕು ಶಸ್ತ್ರಾಸ್ತ್ರಗಳನ್ನು? ಈಗ ಉದಾಹರಣೆಗೆ ಚೀನಾನೋ ಅಥವಾ ರಷ್ಯಾನೋ ಅವರು ಕೊಡಬಹುದು, ಅದಕ್ಕೆ ಹಣ ಬೇಕಲ್ವಾ? ಅದಕ್ಕೆ ಆತಂಕ ಶುರುವಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ನನ್ನ ಕಲೀಗ ಸಂತೋಷ್. ನೋಡ್ತಾ ಇದ್ದೀವಿ, ಭಿಕಾರಿ ಪಾಪಿ ಪಾಕಿಸ್ತಾನ ಜಗತ್ತಿನ ಮುಂದೆ ಮತ್ತೆ ಭಿಕ್ಷಾಪಾತ್ರ ಹಿಡ್ಕೊಂಡು ಅಂಗಲಾಚ್ ಬೇಡ್ಕೊಳ್ತಾ ಇದೆ, ಸಾಲ ಕೊಡಿ ಅಂತೇಳಿ. ಈ ಹಿಂದೆನೂ ಕೂಡ ಸಾಕಷ್ಟು ರೀತಿ ದಿವಾಳಿ ಆಗಿದ್ದನ್ನು ನಾವು ಕಂಡಿದ್ದೇವೆ, ನೋಡಿದ್ದೇವೆ. ಈಗ ಭಾರತದ ಯುದ್ಧ ಪಾಕಿಸ್ತಾನದ ಮೇಲೆ ಯಾವ ರೀತಿ ಆರ್ಥಿಕ ಹೊಡೆತವನ್ನು ಕೊಟ್ಟಿದೆ ಓವರಾಲ್ ನೋಡೋದಾದ್ರೆ? ಪ್ರಭು, ಈಗ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ, ನಮ್ಮಲ್ಲಿ ಸಾಲ ಮಾಡಿ ತುಪ್ಪ ತಿನ್ನುವಂತಹ ಒಂದು ಗಾದೆ ಮಾತಿದೆ. ಆದರೆ ಪಾಕಿಸ್ತಾನದಲ್ಲಿ ಈವರೆಗೆ ಕೇಳಿಬರುವಂತಹ ಒಂದು ಗಾದೆ ಮಾತು ಏನಂದರೆ, ಸಾಲ ಮಾಡಿ ಆದರೂ ಭಾರತದ ವಿರುದ್ಧ ಯುದ್ಧ ಮಾಡು ಅನ್ನುವಂಥದ್ದು. ಇದೇ ಕಾರಣಕ್ಕಾಗಿ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಇವತ್ತು ಜಗತ್ತಿನ ಅನೇಕ ರಾಷ್ಟ್ರಗಳ ಮುಂದೆ ಕೈಯಲ್ಲಿ ಭಿಕ್ಷಾ ಪಾತ್ರೆಯೇ ಹಿಡ್ಕೊಂಡು ಭಿಕ್ಷಾಂದೇಹಿ ಅಂತ ಭಿಕ್ಷೆ ಬೇಡುವಂತಹ ಒಂದು ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ದೇಶದಲ್ಲಿ ಏನೆಲ್ಲ ಈವರೆಗೆ ಅವರಿಗೆ ಇನ್ಪುಟ್ ಇತ್ತು, ಅಂದರೆ ಏನೆಲ್ಲ ದೇಶದಲ್ಲಿ ಆರ್ಥಿಕವಾಗಿ ಸೌಲಭ್ಯಗಳು ಸಿಗ್ತಾ ಇತ್ತು, ಅದೆಲ್ಲದರ 60% ಎಲ್ಲವೂ ಕೂಡ ಸೈನ್ಯಕ್ಕಾಗಿ ಮೀಸಲಿಟ್ಟಿತ್ತು. ಸೈನ್ಯಕ್ಕಾಗಿ ಅತಿ ಹೆಚ್ಚು ಬಳಕೆ ಮಾಡ್ತಾ ಇತ್ತು. ಸೈನ್ಯಕ್ಕಾಗಿ ಅಪಾರ ಪ್ರಮಾಣದಲ್ಲಿ ದುಡ್ಡು ಖರ್ಚು ಮಾಡಿ ಅಲ್ಲಿ ಇರುವಂತಹ ಏನು ಪಾಕಿಸ್ತಾನದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಪಾಕಿಸ್ತಾನದ ಜನರಿಗೆ ಒಳ್ಳೆಯ ಗವರ್ನೆನ್ಸ್ ಕೊಡೋದಕ್ಕೆ ಅಂತ ಈವರೆಗೂ ಒಂದೇ ಒಂದು ರೂಪಾಯಿ ಸರಿಯಾಗಿ ಬಳಕೆ ಆಗಲೇ ಇಲ್ಲ. ಯಾರ್ಯಾರು ಪಾಕಿಸ್ತಾನದಲ್ಲಿ ಇವತ್ತಿನವರೆಗೆ ಅಧಿಕಾರವನ್ನು ನಡೆಸಿದ್ರು, ಯಾರ್ಯಾರು ಪಾಕಿಸ್ತಾನದಲ್ಲಿ ಆಡಳಿತವನ್ನು ನಡೆಸಿದ್ರು, ಪ್ರತಿಯೊಬ್ಬರೂ ಕೂಡ ಭಾರತದ ಮೇಲೆ ಏನೋ ಒಂದು ಭಾರಿ ದಾಳಿ ಮಾಡಿಬಿಡ್ತೀನಿ, ಪಾಕಿಸ್ತಾನದಲ್ಲಿ ಇರುವಂತಹ ಕಾಶ್ಮೀರ ಏನಿದೆ ಅದನ್ನು ನಾನು ನನ್ನ ತೆಕ್ಕೆಗೆ ತೆಗೆದುಕೊಳ್ತೀನಿ ಅಂತ ನಿರಂತರವಾಗಿ ಹೇಳ್ತಾ ಭಾರತದ ವಿರುದ್ಧ ಕತ್ತಿ ಮಸೀತಾ ಬಂದರು. ಅದರ ಪ್ರತಿಫಲ ಇವತ್ತು ಜಗತ್ತಿನ ಮುಂದೆ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ಪಾಕಿಸ್ತಾನ ಬಂದಿದೆ. ಈಗಾಗಲೇ ಪಾಕಿಸ್ತಾನದ ಸಂಸದರು ಕಣ್ಣೀರಿಟ್ಟಿದ್ದಾರೆ. ಪಾಕಿಸ್ತಾನದ ಸಂಸದ ತಾಹಿರ್ ಇಕ್ಬಾಲ್ ಅವರು ಅವರ ಸಂಸತ್ತಿನಲ್ಲಿ ನಿಂತು ಕಣ್ಣೀರಿಟ್ಟರು. ಅಲ್ಲಾಹನೇ ನಮ್ಮನ್ನು ಕಾಪಾಡಬೇಕು ಅಂತ ಕಣ್ಣೀರಿಟ್ಟರು. ಆದರೆ ರಕ್ತ ಕಣ್ಣೀರು ಹರಿಸುವಂತಹ ಪರಿಸ್ಥಿತಿನೂ ಕೂಡ ಪಾಕಿಸ್ತಾನಕ್ಕೆ ಬರುತ್ತೆ. ಇದರ ಜೊತೆಗೆ ಕೆಲವು ನಾವು ಆಸ್ಪೆಕ್ಟ್ಗಳನ್ನು ನೋಡಿದಾಗ, ಯಾವಾಗ ಭಾರತ ಪಾಕಿಸ್ತಾನದ ಯುದ್ಧ ಆರಂಭ ಆಯಿತು, ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಆರ್ಥಿಕ ಹೊಡೆತ ಬಿದ್ದಿದೆ ಅಂತ ನೋಡೋದಾದರೆ, ಪಾಕಿಸ್ತಾನದ GDP ಸಂಪೂರ್ಣವಾಗಿ ಈಗ ನೆಲಕಸ್ತಾ ಇದೆ. ಇದರ ಜೊತೆಗೆ ಪಾಕಿಸ್ತಾನದ ಸೆನ್ಸೆಕ್ಸ್ ಕೂಡ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಮತ್ತೊಂದೆಡೆ ಯಾರ್ಯಾರು ಪಾಕಿಸ್ತಾನದಲ್ಲಿ ಹೂಡಿಕೆ ಮಾಡ್ತಾ ಇದ್ರು ಎಲ್ಲರೂ ಕೂಡ ಪಾಕಿಸ್ತಾನದಲ್ಲಿ ತಮ್ಮ ಹಣ ಸುರಕ್ಷಿತವಾಗಿಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ತಮ್ಮ ಹಣ ವಾಪಸ್ ತೆಗೆದುಕೊಳ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನಾಗುತ್ತೆ ಅಂದರೆ ಪ್ರಭು, ಯಾವಾಗ ಭಾರತ ಲಾಹೋರ್ವರೆಗೆ ಹೋಗಿ ಪಾಕಿಸ್ತಾನದ ಒಂದು ಏರ್ ಡಿಫೆನ್ಸ್ ಸಿಸ್ಟಮನ್ನು ಛಿದ್ರ ಮಾಡ್ತು,
ಆಗ ಪಾಕಿಸ್ತಾನದ ಸಂಸದರು ಸಂಸತ್ತಿನಲ್ಲಿ ಕಣ್ಣೀರಿಟ್ಟರು. ಲಾಹೋರ್ವರೆಗೆ ಬಂದು ಹೊಡೆದು ಹೋಗ್ತಾರೆ ಅಂತಂದ್ರೆ ಏನು ಇದು ಪರಿಸ್ಥಿತಿ, ಎಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ಕಣ್ಣೀರಿಡ್ತಾರೆ. ಆಗ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಎಲ್ರಿಗೂ ಕೂಡ ಗೊತ್ತಾಗುವಂಥದ್ದು ಪಾಕಿಸ್ತಾನದಲ್ಲಿ ನಮ್ಮ ಹಣ ಸುರಕ್ಷಿತವಾಗಿಲ್ಲ ಅಂತ. ಹೀಗಾಗಿ ಪಾಕಿಸ್ತಾನದಲ್ಲಿ ಯಾರ್ಯಾರು ಹೂಡಿಕೆ ಮಾಡಿದ್ರು ಎಲ್ಲರೂ ತಮ್ಮ ಹಣ ವಾಪಸ್ ತಗೋತಾ ಇದ್ದಾರೆ. ಮತ್ತೊಂದೆಡೆ ಪಾಕಿಸ್ತಾನದ ಬಳಿ ಕೇವಲ 3 ತಿಂಗಳಿಗೆ ಆಗುವಷ್ಟು ಮಾತ್ರ ವಿದೇಶಿ ವಿನಿಮಯ ಹಣ ಇದೆ. ಕೇವಲ $10 ಬಿಲಿಯನ್ ಮಾತ್ರ ಹಣ ಇದೆ. ಮತ್ತೊಂದೆಡೆ ಪಾಕಿಸ್ತಾನ ಈವರೆಗೆ ಮಾಡಿರುವಂತಹ ಸಾಲ, ಅಜಗಜಾಂತರವಾಗಿ ಮಾಡಿರುವಂತಹ ಸಾಲ, ಈ ಸಾಲವನ್ನು ನೋಡೋದಾದ್ರೆ $131 ಬಿಲಿಯನ್ ನಮ್ಮ ಭಾರತದ GDP ಏನಿದೆ ಅದರ 40% GDP ಕೂಡ ಪಾಕಿಸ್ತಾನದ್ದಲ್ಲ. ಆದರೆ ಮಾಡಿರುವಂತಹ ಸಾಲವನ್ನು ನೋಡ್ತಾ ಹೋದರೆ ಯಾವಾಗ ತೀರಿಸುತ್ತೆ ಅನ್ನುವಂಥದ್ದನ್ನು ಯಾರು ಕೂಡ ಕಲ್ಪನೆ ಮಾಡಿಕೊಳ್ಳೋದಕ್ಕಾಗಲ್ಲ. ಒಂದೆಡೆ ಕೇವಲ 3 ತಿಂಗಳಿಗಾಗುವಷ್ಟು ಏನು ವಿದೇಶಿ ವಿನಿಮಯ ದುಡ್ಡು ಉಳ್ಕೊಂಡಿದೆ. ಮತ್ತೊಂದೆಡೆ ಇದೇ ಒಂದು 4-5 ತಿಂಗಳಲ್ಲಿ ಪಾಕಿಸ್ತಾನ ಸರಿಸುಮಾರು $30 ಬಿಲಿಯನ್ ಸಾಲವನ್ನು ಚುಕ್ತಾ ಮಾಡಬೇಕು. ಆಗ ಮಾತ್ರ ಪಾಕಿಸ್ತಾನಕ್ಕೆ ಸಾಲ ಸಿಗುತ್ತೆ. ಈ ನಡುವೆ ಪಾಕಿಸ್ತಾನ ಈಗ IMF ಮುಂದೆ ಮತ್ತೊಮ್ಮೆ ಕೈ ಚಾಚುವಂತಹ ಪರಿಸ್ಥಿತಿಗೆ ಬಂದಿದೆ. ಯಾಕಂದರೆ ಯಾವಾಗ ಪಾಕಿಸ್ತಾನದಲ್ಲಿ ವಿದೇಶಿ ವಿನಿಮಯ ಸಂಪೂರ್ಣವಾಗಿ ಖಾಲಿ ಆಗುತ್ತೆ, ಪಾಕಿಸ್ತಾನದ ಖಜಾನೆ ಖಾಲಿ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬ ರಾಜಕಾರಣಿಗಳು, ಪ್ರತಿಯೊಬ್ಬ ಸೇನಾಧ್ಯಕ್ಷರು ಪಾಕಿಸ್ತಾನವನ್ನು ಕೊಳ್ಳೆ ಹೊಡೆಯುವಂಥದ್ದು, ಲೂಟಿ ಹೊಡೆಯುವಂಥದ್ದು ಯಥೇಚ್ಛವಾಗಿ ನಡೀತಾ ಇದೆ. ಇದು ಪಾಕಿಸ್ತಾನದ ನಾಗರಿಕರಿಗೂ ಕೂಡ ಗೊತ್ತಾಗಿದೆ. ಇದೇ ಕಾರಣಕ್ಕಾಗಿ ನೀವು ನಿಮ್ಮ ಹುದ್ದೆಗಳಿಂದ ಕೆಳಗಿಳಿರಿ ಅಂತ ಪ್ರಧಾನಿಯವರಿಗೂ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪಾಕಿಸ್ತಾನದ ಆರ್ಮಿ ಚೀಫ್ಗೂ ಕೂಡ ಹೇಳ್ತಾ ಇದ್ದಾರೆ. ಈಗ ಪಾಕಿಸ್ತಾನ ಮತ್ತೊಮ್ಮೆ ವಿದೇಶಗಳ ಮುಂದೆ ಕೈ ಚಾಚುತ್ತಾ ನಿಲ್ತಾ ಇದೆ. ಒಂದೆಡೆ ತನ್ನ ಮಿತ್ರ ರಾಷ್ಟ್ರಗಳು ಯಾವ್ಯಾವಿದ್ವು ಆ ಮಿತ್ರ ರಾಷ್ಟ್ರಗಳಿಂದ ಆರ್ಥಿಕ ನೆರವನ್ನ ಈಗ ಅಂಗಲಾಸ್ತಾ ಇದ್ರೆ ಆ ದೇಶಗಳು ಕೂಡ ಸಹಾಯ ಮಾಡೋದ್ರಿಂದ ಹಿಂದೆ ಸರಿತಾ ಇದೆ. ಮತ್ತೊಂದೆಡೆ ಪಾಕಿಸ್ತಾನದ ಏನು ಈವರೆಗೆ ಪಾಕಿಸ್ತಾನದ ಜೊತೆಗೆ ಯಾವ್ಯಾವ ರಾಷ್ಟ್ರಗಳು ಇತ್ತು ಅಂತ ಹೇಳಲಾಗ್ತಾ ಇತ್ತು ಆ ದೇಶಗಳು ಹಿಂದೆ ಸರಿದಿದ್ದಾವೆ. IMF ಮುಂದೆ ಯಾವ ಪಾಕಿಸ್ತಾನ ಈಗ ಅಂಗಲಾಸ್ತಾ ಇತ್ತು, IMFಗೆ ಭಾರತ ಈಗ ತಾಕೀತು ಮಾಡಿದೆ. ಪಾಕಿಸ್ತಾನ ಭಯೋತ್ಪಾದಕರಿಗೆ ಉಗ್ರರ ನೆಲೆಯಾಗ್ತಾ ಇದೆ. ಪಾಕಿಸ್ತಾನ ಭಯೋತ್ಪಾದಕರಿಗೆ ರಕ್ಷಣೆ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಹಣ ಕೊಡಬಾರದು, ಆರ್ಥಿಕ ಚಟುವಟಿಕೆಗಳಿಗೆ ಈ ಹಣವನ್ನ ಬಳಕೆ ಮಾಡ್ತಾ ಇದೆ ಅಂತ ಭಾರತ ಈಗ IMFಗೆ ಇದಕ್ಕೆ ಸಂಬಂಧಪಟ್ಟಂತೆ ತಾಕೀತು ಮಾಡ್ತಾ ಇದೆ. ಕೊನೆಯ ಆಪ್ಷನ್ ಏನು ಉಳಿದಿತ್ತು,